ಏನನ್ನ ಕತೆ ಕಟ್ಕೊಂಡ್ ಬರ್ತಾರೆ. कुछ तो एक कहानी बनाकर वो ಪೌಲನ್ आते ಏನ್ हैं। ಹೇಳಿದಾನೆ? पौलुस ने क्या कहा ನಾವು है? ಸಾರಿದ ಸುವಾರ್ತೆ जो मैंने बताया वो सुसमाचार, ಅದನ್ನ ಬಿಟ್ಟು उसे छोड़कर ದೇವದೂತನು ಸಹ ಬೇರೆ ಸುವಾರ್ತೆ ಸಾರ್ಲಿಕ್ಕೆ ಬಂದ್ರೆ देवदूत खुद भी दूसरा सुसमाचार बताना ಅವನು आएंगे तो ಶಾಪಸ್ಥನು. वो श्रपित है। ಅರ್ಥ ಅವ್ರು ಶಾಪಗ್ರಸ್ತರೇ ನಿಜ. वो श्रपित ही है। ಸತ್ಯವೇದ ನಿನ್ನ ಕೈಯಲ್ಲಿದೆ. पवित्र शास्त्र आपके हाथ में है। ಅಷ್ಟು ಬುದ್ಧಿ ಭ್ರಮೆ ಆಯ್ತಾ ನಿಂದು? उतना बुद्धि आपका कम ಒಬ್ರು ಯಾರೋ है। ಬಂದು कोई तो ಬರೀ आकर 1.5 ಲಕ್ಷ ಜನ ರಕ್ಷಣೆ ಹೊಂತಾರಂದ್ರೆ ಯೇಸು ಸ್ವಾಮಿ ಬರೀ 1.5 ಲಕ್ಷಕ್ಕೋಸ್ಕರ ಜತ್ತನ सिर्फ 1.5 लाख लोग तारण बड़ी पाएंगे इष्ट क्या? जन यीशु मसीह उनके ಸೇರ್ತಾರೆ. लिए मरे। सिर्फ इतने लोग इकट्ठा ನಮ್ಮನ್ನು होंगे। ಸೇರ್ಕೊಳ್ಳೋರು ಏನೋ ಪರಲೋಕಕ್ಕೆ ಹೋಗ್ತಾರೆ. हमें जो जुड़ेंगे वो स्वर्ग जाएंगे। ಸಾಯದ್ರೊಳಗೆ ಒಂದ್ಸರಿ ಯೆರೂಸಲೇಮಿಗೆ ಹೋಗಿ ಬರ್ಬೇಕು. मरने से पहले एक बार यरूशलेम जाकर ಅಲ್ರಿ, आना है। ಒಂದು ನಿಯಮದಿಂದ ಬಿಡಿಸಿ ಯೇಸು ಸ್ವಾಮಿ ನಮ್ಮನ್ನು ಇನ್ನೊಂದು ನಿಯಮದಲ್ಲಿ ಕಟ್ಟಿದ್ನಾ ಏನ? एक नियम से छुड़ा करके यीशु मसीह ने दूसरे नियम में ಇಲ್ಲ हमें बांधा ತಾನೇ? है। नहीं ना। ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇಳಿದು ಬರ್ತೇನೆ ಅಂತ ಹೇಳಿಲ್ವಾ? जहाँ पर 2 या 3 लोग मेरे नाम में एकत्र होते हैं उनके बीच में मैं उतर आऊंगा, क्या उन्होंने नहीं कहा? ನಿನ್ನ ದೃಢ ನಿರ್ಧಾರಗಳನ್ನು ಕಾದ್ಕೋ. आपके दृढ़ फैसलों को आप रखवाली कीजिए। ಅವ್ರ ಬಗ್ಗೆ ಪೌಲನ್ ಏನ್ ಹೇಳ್ತಾನಂದ್ರೆ, उनके बारे में पौलुस क्या कहते हैं? ಮನೆಯಲ್ಲಿ ಗಂಡಸರು ಇಲ್ಲದೆ ಇರುವಾಗ घर में जब पुरुष नहीं हो, ಮನೆಗಳಲ್ಲಿ ಹೊಕ್ಕು घर घर में घुसकर ಕ್ರಿಸ್ತನ ನಂಬಿಕೆಯನ್ನ ಭ್ರಷ್ಟ ಮಾಡುವವರು ಅಂತ ಬರಿತಾನ ಅವ್ರ ಬಗ್ಗೆ. मसीह के विश्वास को भ्रष्ट करने वाले के उनके बारे में लिखा गया है। ಯಾರೇ ಅಂತವ್ರು ನಿಮ್ಮ ಮನೆಗೆ ಬಂದ್ರೆ अगर ऐसे कोई आपके घर और आते हैं ಹೇಳಿ. तो उनसे आप कहिए ನಮಗೆ ಯೇಸು ಗೊತ್ತು, हम यीशु को जानते ನಮಗೆ हैं, ಸಭೆ ಇದೆ, हमारे लिए कलीसिया ಈ है। ಪಟ್ಟಣದಲ್ಲಿ 11 ಲಕ್ಷಕ್ಕಿಂತ ಹೆಚ್ಚಾದ ಜನರಿಗೆ ಇನ್ನೂ ಗೊತ್ತಿಲ್ಲ, ಅವ್ರ ಬಳಿಗೆ ಹೋಗ್ರಿ, ನಮ್ ಕಡೆ ಬರಬೇಡ इस ಅಂತ शहर ಹೇಳಿ. में 11 लाख से भी ज्यादा लोग नहीं जानते, उनके घर जाइए, हमारे पास अब मत आइए क्या आप कहिएगा। ಅದಕ್ಕೂ ಏನಾದ್ರೂ ಕುಂಟು ನೆವ ಮಾಡಿದ್ರೆ अगर उसके लिए भी बैठकर कुछ कारण और बताते ಹೇಳಿ. हैं तो उनसे आप कह ನಮ್ಮ दीजिए ಪಾಸ್ಟ್ರು हमारे पासवान ನಮಗಿಂತ ಹುಚ್ಚ, हमसे भी पागल है, ಅವ್ನ್ ಕರಿತೀವಿ, उन्हें हम ಅವ್ನ बुलाएंगे, ಜೊತೆಗೆ ನಮಗೂ ಹೇಳಿ ಅಂತ ನನಗೆ ಫೋನ್ ಮಾಡಿ. उनके साथ हमको भी बताना कि मुझे फोन कीजिए। ಅಪೊಸ್ತಲರು ವಾಕ್ಯದಲ್ಲಿ प्रेरित जो है वचन में ಕಲಿಸಿದ सिखाने वाला ಬೋಧನೆ प्रचार ಹೇಳಿ. बताइए। ಅಪೊಸ್ತಲರು ವಾಕ್ಯದಲ್ಲಿ ಕಲಿಸಿದ ಬೋಧನೆ. ಆಮೆನ್. आमीन। ಅರ್ಥ ಆಯ್ತಾ? आप समझ ಅದನ್ನ रहे ಗಟ್ಟಿಯಾಗಿ हैं? ಇಟ್ಕೊಳ್ಳಿ. उसे आप दृढ़ता से पकड़ 3 रखिए। ತತ್ವಗಳನ್ನು ಎಂದಿಗೂ ಬಿಡಬೇಡಿ. 3 तत्वों को कभी भी मत छोड़िए। ನಂಬರ್ 1, पहला चीज, ಯೇಸು ಸ್ವಾಮಿ यीशु मसीह ನನ್ನ ಪಾಪಕ್ಕೋಸ್ಕರ, मेरे पाप के लिए, ಇಡೀ ಲೋಕದ पूरे ಪಾಪಕ್ಕೋಸ್ಕರ दुनिया के पाप के ತನ್ನ लिए ರಕ್ತವನ್ನು ಸುರಿಸಿ. अपने लहू को उन्होंने ನಂಬರ್ बहाया। 2, दूसरा चीज, ಸತ್ತೊಳಗಿಂದ ಎದ್ದು ಬಂದ. मुर्दों में से वो उठ कर आए। ನಂಬರ್ 3, और तीसरा चीज, ನಂಬಿದವರನ್ನ, विश्वास जिन्होंने किया, ನಂಬಿದವರೆಲ್ಲರನ್ನ, जिन्होंने भी विश्वास किया सबको ತನ್ನ ಶಿಷ್ಯರೆಲ್ಲರನ್ನ अपने सारे चेलों ಕರ್ಕೊಂಡು को ಹೋಗ್ಲಿಕ್ಕೆ ले जाने के ತಿರುಗಿ लिए ಬರ್ಲಿಕ್ಕಿದ್ದಾನೆ. वापस आने वाले हैं। ಆಮೆನ್. आमीन। ಇದು ವಾಕ್ಯದ ಸತ್ಯ. ये वचन का सच्चाई है। ಮೂರು, तीसरा चीज, ನಮಗೆ ಕೊಟ್ಟಿರುವ ಆತ್ಮನು ಒಬ್ಬನೇ. हमको दिया गया आत्मा एक ही ಯೆಹೋವನ है। ಆತ್ಮ ಬೇರೆ, यहोवा का आत्मा ಯೇಸುವಿನ अलग, ಆತ್ಮ ಬೇರೆ ಅಲ್ಲ. यीशु मसीह का अलग नहीं ತಂದೆ, है। ಮಗ, ಪರಿಶುದ್ಧಾತ್ಮನು ಒಂದೇ. पिता, पुत्र, पवित्र आत्मा एक ನಮ್ಮಲ್ಲಿರುವುದು ही है। हमें रहने वाला ಕ್ರಿಸ್ತನ ಆತ್ಮ. मसीह का आत्मा, ಕ್ರಿಸ್ತನ ಆತ್ಮ मसीह का आत्मा, ಯೆಹೋವನ ಆತ್ಮವೇ, यहोवा का आत्मा ही ಯೆಹೋವನ है। ಆತ್ಮ यहोवा का आत्मा ಪವಿತ್ರಾತ್ಮವೇ. पवित्र आत्मा ही है। ನೀರು आप ಕುದಿಸಿದ್ರೆ ಕುದ್ದ ನೀರು, अगर आप उबालेंगे तो उबाला हुआ पानी है। ನೀರು पानी ಐಸ್ ಮಾಡಿದ್ರೆ अगर आइस करेंगे तो ಮಂಜುಗಡ್ಡೆಯಾದ ನೀರು. वहाँ पर बर्फ वो बन आदर जाने नीरू वाला ಒಂದೇ. पानी है। लेकिन पानी एक ತಂದೆ ही ಒಬ್ಬನೇ, है, पिता एक ही ಪವಿತ್ರಾತ್ಮನು है, ಒಬ್ಬನೇ, पवित्र आत्मा एक ही है, ಕುಮಾರನು ಒಬ್ಬನೇ, पुत्र भी एक ही ಆತ್ಮನು है, ಒಬ್ಬನೇ. आत्मा अकेला ही है। ಆಮೇಲೆ ಆಮೇನ್. ಸಾರಿ, ಸ್ವಲ್ಪ ಸಂದೇಶ ಬಿಟ್ಟು ನಾನು ಮಾರ್ಗ ಬಿಡಬೇಕಾಯ್ತು, ಯಾಕೆ ನೆನಪಾಯ್ತು ನನಗೆ. ವಿವಿಧವಾದ ತತ್ವಗಳನ್ನು ತಗೊಂಡು अलग अलग तत्वों को लेकर ಮನೆ ಮನೆಗಳಿಗೆ ನುಗ್ಗಿ घर घर में घुसकर ನಂಬಿಕೆಯನ್ನ ಭ್ರಷ್ಟ ಮಾಡುವಂತ विश्वास को भ्रष्ट करने वाला ಕೊನೆಯ ದಿನದ ಕೆಡುಕಾದ ದಿನಗಳು ಬಂದಿದೆ. आखिरी दिनों का दुष्ट दिन आए हैं। ನಿಮ್ಮ ನಂಬಿಕೆಯನ್ನು ಕಾದ್ಕೊಳ್ಳಿ. आपके विश्वास का रखवाली आप कीजिए। ಅಂತವ್ರಿಗೆ ಒಂದು ಗ್ಲಾಸ್ ನೀರು ಕೊಡಿ, ऐसे लोगों को एक गिलास पानी ಒಂದು ಚಾ दीजिए, ಮಾಡಿ. एक कप चा दीजिए। ಕುಡಿದ್ಮೇಲೆ ಮಾತಾಡೋಣ ಅಂತ ಹೇಳಿ, ಮೊದಲು ಕುಡೀರಿ ಆಮೇಲೆ ಮಾತಾಡೋಣ ಅಂತ ಹೇಳಿ. पहले पी लीजिए, बाद में बात करेंगे आप ಅವ್ರು कहिए। ಕುಡಿದು ಈಗ ಮಾತಾಡೋಣ ಅಂದ್ಕೊಳ್ಳಿ, ಮಾತು ಮುಗೀತು, ನನ್ನ ಯೇಸು ಸ್ವಾಮಿ ಹಿಡಿದ ನನ್ನ ಹೆಸರಿನಲ್ಲಿ ಬರೋರ್ಗೆ ಒಂದು ಗ್ಲಾಸ್ ನೀರು ಕೊಡಂತ ಕೊಟ್ಟಿದ್ದೀನಿ, ಈಗ ಮನೆಗೆ ಹೋಗಿ ಅಂತ ಹೇಳಿ. मेरे यीशु मसीह ने कहा मेरे नाम पर जो कुछ आएंगे एक गिलास पानी देना, मैंने दिया है, अब तुम घर जाना कहिए। ನೋ ಮರ್ಸಿ, कोई दया नहीं, ತೋರಿಸ್ಬೇಡಿ. आप मत दिखाइए। ಅರ್ಥ ಆಯ್ತಾ? आप समझ रहे हैं? ಎಷ್ಟೊಂದು ಜನ ಇದ್ದಾರೆ ಲೋಕದಲ್ಲಿ. दुनिया में कितने सारे लोग हैं, ಯೇಸು ಸ್ವಾಮಿ ಬಗ್ಗೆ ಒಂದ್ಸಾರಿ ಕೇಳಿಲ್ಲ, यीशु मसीह के बारे में एक बार भी नहीं ಅವ್ರ ಕಡೆ सुना। ಹೋಗ್ಲಲ್ಲ, उनके पास वो जाए ना, ಅವ್ರ ಕಡೆ ಹೋಗ್ಲಿ. उनके पास वो जाए। ನಂಬಿದವರೇ ಬೇಕಾ? विश्वास करने वाले ही चाहिए। ಈಸಿ.
ಮೋಸ ಮಾಡ್ಲಿಕ್ಕೆ. धोखा देने ಅದ್ರ के लिए। ಅರ್ಥ इसका मतलब ನಂಬಿದವ್ರು ಎಷ್ಟು ಮೋಸ ಹೋಗ್ತಾರೆ ಅನ್ನೋದು ಗೊತ್ತಿರ್ಲಿ. विश्वास करने वाले कितने धोखे में पड़ते हैं आप Correct जान है? लीजिए। सही है, ಅದಕ್ಕೋಸ್ಕರ ಮೋಸ ಹೋಗ್ಬೇಡಿ. इसीलिए धोखे में मत ನೋಡಿ पड़िएगा। ಯಹೂದ್ಯರು यहूदी लोग ಲಿಸ್ಟೇ ಮಾಡ್ಬಿಟ್ಟಿದ್ರು. उन्होंने लिस्ट बनाया था। ಕೋರ್ಬಾನ್ ಅಂದ್ರೆ ಎಷ್ಟಿರ್ಬೇಕು? कुर्बान यानी कितने लोग रहना है। ಅಪ್ಪ ಇಲ್ಲ ಬರೀ ಅವ್ವ ಇದ್ರೆ अगर पिता नहीं है सिर्फ माँ है तो ಅವಳನ್ನ ಬಿಟ್ಬಿಡ್ಬೇಕಂದ್ರೆ, उनको छोड़ देना है ಅವಳನ್ನ तो ನೋಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರೆ उनका देखभाल नहीं कर सकते हैं ಇಷ್ಟು तो ಕೋರ್ಬಾನ್ ಕೊಡ್ಬೇಕು. इतना कुर्बान देना ಅದಕ್ಕೆ है। ಕೋರ್ಬಾನ್ ಅಂತಿದ್ರು ಅವರು. वो उसे कुर्बान इब्रिय कहते ಭಾಷೆಯಲ್ಲಿ. थे, इब्रानी भाषा में। ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, इसीलिए यीशु मसीह कहते ನಿನ್ನ हैं ತಂದೆ ತಾಯಿಯನ್ನ ಗೌರವಿಸಂತ ಬರ್ದಿದೆ, तुम्हारे माता पिता को गौरव देना के लिखा ಆದ್ರೆ गया ನಿಮ್ಮ है, ರಬಾಯಿಗಳು ಕಲ್ಸಿದ್ದಾರೆ. लेकिन तुम्हारे गुरुओं ने सिखाया ಅವ್ರನ್ನ है ನೋಡ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಅವ್ರ ಪರವಾಗಿ ಕೋರ್ಬಾನ್ ಕೊಟ್ಬಿಡು, ಅವ್ರನ್ನ ಬಿಟ್ಬಿಡ್ಬೋದು ನೀನು. उनको नहीं देखभाल करने हो रहा है तो उनके निमित्त ಗೊತ್ತಾಯ್ತಾ? कुर्बान देना और उनको छोड़ दे ಇವ್ರದ್ದು सकते ಒಂದೊಂದು हैं। ಎಳೆ ನಾನು ಬಿಚ್ಚಲಿಕ್ ಬಿಟ್ರಿ ಅಂದ್ರೆ ವಿಚಾರ ಮಾಡ್ರಿ. आप सोचिए, ನನಗ್ ತಾಳ್ಮೆ ಇಲ್ಲ. मेरे अंदर धीरज नहीं है। ಎಷ್ಟು ಉಪವಾಸ ಮಾಡಿದೆ, कितना मैंने उपवास किया, ಕೈಕಾಲು ಸೋತ್ ಹೋಯ್ತು, ಕರೆ ತಾಳ್ಮೆ ಬರ್ಲಿಲ್ಲ. हाथ पैर थक गए लेकिन मुझे धीरज ಫಾಸ್ಟ್ नहीं ಅಷ್ಟು आया। ಉಪವಾಸ ಮಾಡಿದ್ರಲ್ಲ ಅದೇ ತಾಳ್ಮೆ ಅಂತೀರಾ? पासवान जी, उतना उपवास आपने किया वही धीरज है आप ನಿಮ್ಮಲ್ಲಿ कहेंगे? ಯಾರಿಗಾರು ನಿಜವಾಗಿ ನಿಮ್ಮಲ್ಲಿ ಮನಸ್ಸಿದ್ರೆ ಧೈರ್ಯ ಇದ್ರೆ ನಮ್ಮ ಹುಡುಗರು ಹೇಳ್ರಿ. अगर आप में से किसी को हिम्मत है तो कृपया करके हमारे ಏನಪ್ಪಾ ನಿಮ್ बच्चों से ಪಾಸ್ಟರ್ಗೆ ತಾಳ್ಮೆ ಅಂತ ಅಂದ್ ನೋಡ್ರಿ. कहें। तुम्हारे पासवान को बहुत धीरज है क्या आप ಬಿದ್ कह ಬಿದ್ कर ನಗ್ತಾರ ಅವ್ರು. वो गिर कर हंसेंगे? ನಗುದಲ್ಲ, हंसना तो दूर की ನಿಮ್ बात ಬೈದ್ है, ಕಳಿಸ್ತಾರ. आपको डांट कर वो ಸುಮ್ಮನೆ ಹೋಗ್ರಣ್ಣ, भेजते हैं। ಮೊದ್ಲ ಸಾಕಾಗೈತ್ ನಮಗೆ. पहले ही हम थक चुके हैं, तुम चुप जाओ यहाँ से। ಕುಂತ್ರು ಮುಳ್ಳು, ನಿಂತ್ರು ಮುಳ್ಳು, बैठेंगे तो भी काटा, उठेंगे तो ಮದ್ವಿ भी ಮಾಡ್ಕೊಳ್ಳಿಲ್ಲ काटा, ಅಂದ್ರೆ ಮುಳ್ಳು, ಮದ್ವಿ ಮಾಡ್ಕೊಂಡ್ರು ಮುಳ್ಳು. शादी करेंगे तो भी काटा, शादी नहीं करेंगे तो ಸಮಾಧಾನ भी ಕುಂತ काटा। ನೋಡ್ರಿ, ಮದ್ವಿ ಮಾಡ್ಕೊಂಡು ಒಂದ शादी ಸಂಡೆ कर कर कितना शांति से बैठा है, देखिए एक ही रविवार। ಕೋಳಿ ಕೊಯ್ಕೊಂಡ್ ಬಾಯ ನೀರ್ ಹಾಕ್ತಾರಲ್ಲ ಹಂಗಿದೆ. ಬಾಳ ಮಂದಿಗೆ ಸಿಟ್ಟು ಬರ್ತದ ನಾ ಹೇಳದ್ ನೋಡಿ. जो मैं कह रहा हूँ उसे सुनकर बहुत लोगों को गुस्सा आएगा, ठेस ಆದ್ರೆ ನನ್ನ पहुंचेगा, ಕಪಟತನ ಮನಸ್ಸಿಲ್ಲ. लेकिन मेरा कपटी मन नहीं है। ಎಲ್ಲಿ ಬರ್ತವಾ? जहाँ पर 2 या 3 ಜನ 3 ಸೇರ್ತಾರೋ लोग मेरे नाम पर एकत्र होंगे, ಅದು ಯೆರೂಸಲೇಮ. वहाँ पर यरूशलेम। ಯಾಕೆ? क्यों? ಎಲ್ಲಿ ಕರ್ತನ ಇಳಿದು ಬರ್ತಾನೋ जहाँ पर परमेश्वर उतर आते हैं ಅದು ಯೆರೂಸಲೇಮ. वो यरूशलेम है। ನೀವು ಅಲ್ಲಿವರೆಗೂ ಹೋಗಿ आप वहाँ तक जाकर ಅವನ ಪ್ರಸನ್ನತೆ ಬರ್ಲಿಲ್ಲ ಅಂದ್ರೆ ಯಾಕೆ ಅಡ್ಡಾಡೋದು? ಎಲ್ಲ ಅಡ್ಡಾಡ್ತೀರಿ. उनका उपस्थिति नहीं है तो क्या फायदा है? ಇಲ್ಲಿ ದೀಕ್ಷಾ ಸ್ನಾನ ಆಗಿರ್ತೈತೆ, ಅಲ್ಲೋ ಯೋರ್ದನಲ್ಲಿ ಮತ್ತೆ ಮುಳುಗಿ ಬರ್ತಾರ. यहाँ पर बपतिस्मा होता है, फिर से जाकर योर्दान नदी में डूब कर आते हैं। ಪಾಸ್ಟರ್ನ ಯೋರ್ದನೊಳಗೆ ಮುಳುಗಿ ದೀಕ್ಷಾ ಸ್ನಾನ ತಗೊಂಡು ನಾನು ಮಾಡಿದ್ದೆಲ್ರಿ ಹೋದ ವರ್ಷ ನಿಮ್ದು ಮತ್ತೆ ಯಾಕೆ ತಗೊಂಡ್ರಿ? पासवान जी, योर्दान नदी में मैंने बपतिस्मा लिया है, मैंने आपको पिछले साल दिया था, वो कहाँ ಮತ್ತೆ गया? ಹಂಗೆ ಕಿಸಿ ಒಳಗೆ ಸ್ವಲ್ಪ ಯೋರ್ದನ್ ನೀರು ತಗೊಂಬಂದು ಪ್ರತಿ ದಿವಸ ಒಂದೊಂದು ಹನಿ ಕುಡಿಬೇಕಿತ್ತು. ಅಯ್ಯೋ, ಏನ್ ಮಾಡ್ತಾ ಇದ್ದೀವಿ ನಾವು? ಏನ್ ಮಾಡ್ತಾ ಇದ್ದೀವಿ ನಾವು? ಏನ್ ಮಾಡ್ತಾ ಇದ್ದೀವಿ ನಾವು? हम क्या कर रहे हैं? ಹಳೆ ಒಡಂಬಡಿಕೆಯಲ್ಲಿ पुराने करार में ದೇವರು ದ್ವೇಷಿಸಿದ್ದೇ ಇದನ್ನ. परमेश्वर ने इसी से नफरत किया। ನೀವು ಅನ್ಯರಂತೆ ಇರಬಾರ್ದು. तुम लोग अन्य लोगों के ನೀವು जैसे नहीं अन्यರಂತೆ रहना है, ಇರಬಾರ್ದು. तुम अन्य जैसे नहीं ನೀವು रहना ಅನ್ಯರಂತೆ है, ಇರಬಾರ್ದು. तुम अन्य लोगों के जैसे नहीं रहना है। ಅಲ್ವಾ? सही है? ಮತ್ತೆ ಅದೇ ನಿಯಮಕ್ಕೆ ಹೋಗ್ತಾ ಇದೀವ ನಾವು? तो फिर वहीं पर हम जा रहे हैं। ಕೇಳಿ, सुनिए, ಹಂಗಿದ್ರೆ ऐसा है तो ಯೇಸು ಸ್ವಾಮಿ ಹೇಳ್ತಾ ಇದ್ದ, यीशु मसीह क्या कहते ಲೋಕದ हैं? ಕಟ್ಟ ಕಡೆ ಹೊರಗೂ ಹೋಗಿ ಶಿಷ್ಯರನ್ನಾಗಿ ಮಾಡ್ರಿ, दुनिया के कोने कोने में जाकर उन्हें चेले बनाए, ಅವರಲ್ಲಿ ಪ್ರತಿಯೊಬ್ಬರನ್ನು ತಗೊಂಡು ಬಂದು ಯೋರ್ದನಲ್ಲಿ ದೀಕ್ಷಾ ಸ್ನಾನ ಮಾಡ್ರಿ ಅಂತ ಹೇಳ್ತಾ ಇದ್ದ. उनमें से हर एक को लेकर ಹೇಳಿದ್ನಾ? आकर योर्दान नदी में बपतिस्मा देना क्या कहते हैं? उन्होंने ऐसे ಹಾಗೆ नहीं ಹೇಳಿಲ್ಲ. कहा, उन्होंने ऐसे नहीं कहा। ಆತನು ಹೇಳಿದ್ದೇನು? उन्होंने क्या कहा? ಹೊರಟು ಹೋಗಿ तुम जाकर ಎಲ್ಲಾ ದೇಶದವರನ್ನ सारे देश को ಶಿಷ್ಯರನ್ನಾಗಿ ಮಾಡಿ, चेले बनाना ನಂಬುವವರನ್ನ चाहिए। विश्वास करने वालों ತಂದೆ, को ले आओ, ಮಗ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ. उन्हें ले आकर पिता, पुत्र, पवित्र आत्मा के नाम में बपतिस्मा देना। ಆಯ್ತಾ? ಮುಂದುವರೆಯೋಣ. आगे हम बढ़ेंगे। ನಾಳೆ ನಿಮಗೆ ಯಾರಾದ್ರೂ ಇದನ್ನ ಕೇಳಿ ನಿಮ್ಮ ಪಾಸ್ಟರ್ ಹಂಗಂದ್ರೆ ನನಗೆ ಕಾಲ್ ಮಾಡ್ರಿ, ಉತ್ತರ अगर ಕೊಡ್ತೀವಿ. कल कोई आपसे पूछकर कॉल कीजिए, मैं आपको ನಮಗೆ बताऊंगा। ಯಾರ ಮೇಲೂ ದ್ವೇಷ ಇಲ್ಲ, हमको किसी पर द्वेष नहीं ಯಹೂದ್ಯರ है, ಮೇಲೂ ದ್ವೇಷ ಇಲ್ಲ. यहूदियों पर भी नफरत नहीं है, ಆದ್ರೆ ಅವ್ರು ತಪ್ಪು ಮಾಡಿದ್ರು ಇವರು ಶ್ರೇಷ್ಠರು ಅನ್ನೋರನ್ನು ನೋಡಿದ್ರೆ लेकिन वो गलती करने के बाद भी यह श्रेष्ठ है कहने वाले को देखता हूँ तो ಕಪಟಿಗಳು ಅನಿಸುತ್ತೆ. कपटी है ऐसे लगता है। ಯೋಹಾನನು ಶ್ರೇಷ್ಠನ, ಇಸ್ರಾಯೇಲರು ಶ್ರೇಷ್ಠನ? यूहन्ना श्रेष्ठ है या फिर इस्राएली श्रेष्ठ है? ಯಾರು ಉತ್ತರ ಕೊಡೋದಿಲ್ಲ ಈಗ. अब कोई उत्तर ಸ್ನಾನಿಕನಾದಂತ नहीं ಯೋಹಾನನು ಶ್ರೇಷ್ಠನೋ, बपतिस्मा देने वाला यूहन्ना श्रेष्ठ है ಬರೀ ಸಾಮಾನ್ಯವಾದಂತ ಇಸ್ರಾಯೇಲರು ಶ್ರೇಷ್ಠರು? या फिर सामान्य इस्राएल श्रेष्ठ है? ಹಾಗಾದ್ರೆ ನೀವು ಯೋಹಾನ ಅನ್ನೋದಾಗಿದ್ರೆ ಕೇಳಿ, अगर आप यूहन्ना कह रहे हैं तो सुनिए, ಇದೇ ಯೋಹಾನ ನಿನ್ನನ್ನ ನನ್ನನ್ನ ಬೈದದ್ದಲ್ಲ, ಅವರನ್ನ ಬೈದಿದ್ದು ಸರ್ಪ ಸಂತಾನದವರೇ ಅಂತ. यही यूहन्ना आप और मुझे नहीं डांटा, लेकिन ಪ್ರವಾದಿಗಳನ್ನು उनको ಕೊಲ್ಲುವವರೇ सर्प ಅಂತ. का संतान के ಅರ್ಥ उन्होंने ಆಯ್ತಾ? बुलाया। ಅರ್ಥ ಆಯ್ತಾ? आप समझ रहे हैं? ರಕ್ತದಲ್ಲಿ ಮಾತ್ರ ಅವರು ಅಬ್ರಹಾಮನ ಸಂತಾನದವರು, सिर्फ लहू से वो अब्राहम के संतति ಆದ್ರೆ है, ನಂಬಿಕೆಯಲ್ಲಿ ನೀನು ಅಬ್ರಹಾಮನ ಸಂತಾನ. लेकिन विश्वास में आप अब्राहम के संतति हैं। ಅವರಿಗೆ ಶರೀರದಲ್ಲಿ ಸುನ್ನತಿ ಆಗಿದೆ, उनको शरीर में खतना हुआ है, ನಿನಗೆ ಆತ್ಮದಲ್ಲಿ ಸುನ್ನತಿ ಆಗಿದೆ. लेकिन आपको आत्मा में खतना हुआ है।
ದೇವರು ತಾನೇ ನಿನ್ನನ್ನು ಮೇಲೆತ್ತಿರುವಾಗ ಮತ್ತೊಬ್ಬರಿಗಿಂತ ನಿನ್ನನ್ನು ನೀನು ಕೀಳು ಮಾಡ್ಕೋಬೇಡ. परमेश्वर ने खुद अगर आपको ऊंचा उठा है, दूसरों के लिए अपने आप को नीचे मत डालिए. ಅವರವರೇ ನಾವೇ ಕರ್ತನಲ್ಲಿ. वो ही है, हम ही है मसीह ಅದಕ್ಕೆ में. ಪೌಲ್ ಏನು ಹೇಳ್ತಾ ಇದ್ದಾನೆ, इसीलिए पौलुस कहते हैं, ನಾನು ಕ್ರಿಸ್ತನಲ್ಲಿದ್ದುಕೊಂಡು ನಾನು ಏನಾಗಿದ್ದೋ ಅದೇ ಆಗಿದ್ದೇನೆ. मैं मसीह में रहकर जो कुछ हूँ वही मैं हूँ. ಆಮೆನ್. आमेन. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ, ದೇವರ ರಾಜ್ಯ ನಿನ್ನೊಳಗಡೆ ಇದೆ. परमेश्वर का राज्य आपके अंदर है. ಆಮೆನ್. आमेन. ದೇವರ ರಾಜ್ಯ परमेश्वर का राज्य ನಿನ್ನೊಳಗಡೆ आपके अंदर है. ಇರುವ ಸ್ಥಳದಲ್ಲಿ ಇರು. जिस जगह में तुम हो उसी जगह में रहना. ಏನಿದೆ ಗೊತ್ತಿಲ್ಲ, क्या है मैं नहीं जानता. ಬರುವ ವರ್ಷದಲ್ಲಿ आने वाले साल में ಶ್ರೇಷ್ಠವಾದದ್ದನ್ನು ದೇವರು ಕೈ ಕೊಟ್ಟು ನಡೆಸ್ತಾರೆ. श्रेष्ठ चीज को परमेश्वर हाथ देकर चलाएंगे. ಅವರ ನುಡಿ ಏನಂದ್ರೆ, उनका बोली क्या है, ನಿನ್ನೊಂದಿಗಿದ್ದು मैं तुम्हारे साथ रहकर ನಿನ್ನನ್ನು ಆಶೀರ್ವದಿಸುವೆನು. तुम्हें आशीष दूंगा. ನಿನ್ನನ್ನು ಆಶೀರ್ವದಿಸುವೆ. तुम्हें आशीष दूंगा. ಖಂಡಿತವಾಗಿ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ. निश्चय ही वो आपको आशीष देंगे. ಆಮೆನ್. आमेन. ಆಮೆನ್. आमेन. ನಾನು ನುಡಿದದ್ದು ಪಂಗಡಗಳ ಬಗ್ಗೆ ಅಲ್ಲ, जो मैंने बात किया वो झुंड के बारे में नहीं है. ನಾನು ನುಡಿದದ್ದು ತಪ್ಪು ಬೋಧನೆಗಳ ಬಗ್ಗೆ. मैंने गलत प्रचारों के बारे में बताया है. ಅದಕ್ಕೆ ನಾನು ಯಾವ ಹೆಸರು ತಗೊಂಡಿಲ್ಲ. इसीलिए मैंने किसी का नाम नहीं लिया. ಬೋಧನೆ ಸರಿಯಾಗಿರ್ಬೇಕಷ್ಟೇ. प्रचार सही रहना है, उतना ही. ಅದನ್ನು ನಾವು ಕಾಯ್ಕೊಳ್ಬೇಕು. उसका रखवाली हमें करना ಇಲ್ಲದ್ರೆ है, ಮೋಸ ಹೋಗ್ತೀವಿ. नहीं तो हम धोखे में पड़ जाएंगे. ಆಮೆನ್. ಯೇಸು ಸ್ವಾಮಿ ಯಹೂದ್ಯರಿಗೆ ಹೇಳ್ದ, यीशु मसीह ने यहूदियों से कहा, ದೇವರ ರಾಜ್ಯ ನಿನ್ನೊಳಗಡೆನೇ ಇದೆ. परमेश्वर का राज्य तुम्हारे अंदर ही है. ನಾನು ಕಳೆದ ವಾರ ಹೇಳ್ತಾ मैं ಇದ್ದೆ, पिछले हफ्ते कह रहा था, ನಮ್ಮ ತಂದೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೆ. हमारे पिता का एग्जाम्पल देकर मैं कह रहा ನೆನಪಿದೆ ಅನ್ಕೊಳ್ತೀನಿ. था. आपको याद है कि मैं सोचता हूँ. ಆಮೆನ್. आमेन. ಈಗ ನಾನು ಪ್ರಶ್ನೆ ಕೇಳ್ತೀನಿ. अब मैं एक सवाल ಬೇಡ पूछूंगा. ಬೇಡ ಬಿಡಿ, ಟೈಮ್ ಆಗ್ಬಿಡುತ್ತದೆ. समय हो जाएगा, नहीं चाहिए. ಸೂರ್ಯನ ನೋಡಿದ್ರ सूरज को आपने देखा, 148.9 ಮಿಲಿಯನ್ ಕಿಲೋಮೀಟರ್ ಅಂದ್ರೆ ಭೂಮಿ 4 10 ಸಾರಿ ಸುತ್ತಿದ್ರು ಅಷ್ಟಾಗುದಿಲ್ಲ. पृथ्वी में 10 बार ಅಳಿಲಿಕ್ಕೆ घूमेंगे तो भी ಬರಲಾರ್ದಷ್ಟು हम नाप नहीं ಅಷ್ಟು ದೂರ सकते. ಇದಾವ ಅವನು. उतना दूर वो है. ಆದ್ರೆ ಭೂಮಿ ಮೇಲೆ लेकिन पृथ्वी के ऊपर ಹಗಲು ರಾತ್ರಿ ಆಗ್ಬೇಕಂದ್ರೆ ಅವ ಬೇಕು दिन रात होना है तो वो चाहिए. ಅಲ್ವಾ? सही है. ಒಂದು ಗಿಡ ಬೆಳಿಬೇಕಂದ್ರೆ ಅವನು ಬೇಕು. एक पेड़ उगना है तो वो चाहिए. ನಿನಗೆ ವಿಟಮಿನ್ ಡಿ ಅಲ್ಲ, ವಿಟಮಿನ್ ಡಿ ಸಿಗ್ಬೇಕಂದ್ರೆ ಅವನು ಬೇಕು. आपको विटामिन डी चाहिए तो वो चाहिए. ಆದ್ರೆ ಇಲ್ಲಿಯೂ ನಾವು, लेकिन क्या वो यही का है? ಯೇಸು ಸ್ವಾಮಿ ಹೇಳಿದ್ರು, यीशु मसीह ने कहा, ದೇವರ ರಾಜ್ಯ ನಿನ್ನ ಒಳಗಡೆ ಇದೆ. परमेश्वर का राज्य तुम्हारे अंदर है. ನೀನು ಇಲ್ಲಿಯವನಲ್ಲ, तुम यहाँ के ಈ नहीं हो, ಲೋಕದವನಲ್ಲ. तुम इस दुनिया के नहीं हो. ಅದಕ್ಕೆ ಬರೆಯಲ್ಪಟ್ಟಿದೆ, इसीलिए लिखा गया ನೀವು ಈ है, ಲೋಕದಲ್ಲಿದ್ರು ಈ ಲೋಕದವರು तुम इस ಅಲ್ಲ. दुनिया में होने के बावजूद तुम इस दुनिया के नहीं हो. ಒಳಗಡೆ ಒಂದು ರಾಜ್ಯ ಇದೆ. अंदर एक राज्य है. ಕಳೆದ ವಾರ ಅದನ್ನು ಬಹಳ ಸ್ಪಷ್ಟೀಕರಣವಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ. पिछले हफ्ते बहुत स्पष्ट करके मैंने इसे आपको आमेन. दिखाया है. आमेन. ಭೂಮಿ ಮೇಲೆ ಬೇಕಾದ್ದೆಲ್ಲೋ ಹೆಂಗೆ ಅಲ್ಲಿಂದ ಬರ್ತದೋ, पृथ्वी को जो कुछ भी चाहिए जैसे वहां से आता है. ಆಮೇಲೆ ಕೇಳ್ತಾ ಇದ್ದೀರಾ? क्या आप सुन रहे हैं? ಅದು ಒಂದು ಎಕ್ಸಾಂಪಲ್ ಅಷ್ಟೇ. वो एक उदाहरण है. ರಾಜ್ಯದಿಂದ ಬರಬೇಕು. आपके अंदर रहने वाले राज्य से आना है. ಇದನ್ನು ಸ್ವಲ್ಪನೇ ಹೇಳಿ ಮುಗಿಸ್ಬಿಡ್ತೀನಿ ಕೇಳಿ ಇವತ್ತು. थोड़े में बताकर मैं समाप्त करूंगा. ಅದ್ರ ಬಗ್ಗೆ ನಾನು ಕಳೆದ ವಾರ ಹೇಳಿದೆ. उसके बारे में पिछले हफ्ते मैंने ದೇವರ कहा, ಆತ್ಮನಿಂದ ಹುಟ್ಟಿದವರು, परमेश्वर के आत्मा से जो जन्मित है. ಕಳೆದ ವಾರ ನಾನು ಹಂಚ್ಕೊಂಡಿದ್ದೀನಿ. पिछले हफ्ते मैंने इसके ಗಾಳಿ बारे में ಇದ್ದಂಗೆ ಅಂತ बताया ಹೇಳಿದಲ್ವಾ? है. वो हवा के जैसे है, मैंने ಮನ कहा ಬಂದಲ್ಲಿ ಹೋಗ್ತದೆ. जिधर उनका वो चाहता है ದೇವರ उधर ರಾಜ್ಯ जाता है. ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. परमेश्वर का राज्य पकड़कर हम नहीं रख सकते. ಹಾ, ಯೇಸು ಸ್ವಾಮಿ ಅದ್ರ ಬಗ್ಗೆ ಮಾತಾಡಿದ್ರು. यीशु मसीह ने भी उसके बारे में बात किया. ಇವತ್ತು ಒಂದು ದೇವರ ರಾಜ್ಯದ ಒಂದು ಗುಣಲಕ್ಷಣವನ್ನು ಹಂಚಿಕೊಂಡು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. आज के दिन परमेश्वर के राज्य के एक गुण के बारे में बताकर मैं समाप्त ಇನ್ನು करूंगा. ಇಲ್ಲೇ ಇದ್ರೆ ಒಂದ್ಸರಿ ಆಮೇನ್ ಅಂತ अगर ಹೇಳಿ. अभी भी यहाँ पर है तो एक बार आमेन आप कहिए. ಆಮೇನ್. आमेन. ನನ್ನ ತಂದೆ ಗುಣಪಡಿಸುವಿಕೆ मेरे पिता को चंगाई ಈ ಲೋಕದ ಪ್ರಕಾರ इस दुनिया के ಅದರ अनुसार ಸಮಯ ಮುಗಿದು ಹೋಗಿದೆ. उसका समय खत्म हो चुका है. ಲಿವರ್ ಸಮಯ ಮುಗಿದು ಹೋಗಿದೆ. लिवर का समय खत्म हो चुका है. ನೆನಪಿದೆ ನಾನು आपको ಹೋದವಾರ याद है पिछले हफ्ते मैंने कहा था, ಅದು ಈ ಲೋಕದ ಒಂದು ಮಿತಿ. वो इस दुनिया का एक हद है. ಆದ್ರೆ ದೇವರ ರಾಜ್ಯಕ್ಕೆ लेकिन परमेश्वर के राज्य के ಮಿತಿ लिए ಇಲ್ಲ. कोई हद नहीं है. ನೀನು ಅಲ್ಲಿ ನಿನ್ನನ್ನು ಬಲಪಡಿಸಿಕೊಂಡ್ರೆ, वहाँ पर अगर अपने आप को आप बल देंगे तो ಇಲ್ಲಿ ಬೇಕಾಗಿದ್ದೆಲ್ಲವನ್ನ यहाँ पर जो कुछ भी चाहिए सब ನೀನು कुछ ಅಲ್ಲಿಂದ ತಗೊಂಡ್ ಬರ್ಬೋದು. आप वहाँ से ले आ सकते हो. ದೇವರ ರಾಜ್ಯ ಇಲ್ಲಿದೆ ಅಲ್ಲಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. परमेश्वर का राज्य यहाँ है वहाँ है हम नहीं कह Correct सकते. है. सही है. ಅದು ಗಾಳಿ ಬೀಸ್ತದೆ, हवा बहेगा ಕಾಣೋದಿಲ್ಲ, लेकिन दिखाई नहीं देता. ಆದ್ರೆ ಅದರ ಫಲಗಳನ್ನು ನೋಡ್ತೀರಾ. लेकिन उनके फलों को आप देखते हो. ಆ ಗಿಡಗಳು ಅಲ್ಲಾಡ್ತದೆ, पेड़ पौधे वो हिलते ಎಲೆಗಳು हैं, ಉದುರ್ತದೆ. उसके पत्ते ಯೇಸು झड़ते ಸ್ವಾಮಿ ಹೇಳ್ದ, हैं. यीशु मसीह ने ಅದೇ कहा ರೀತಿಯಾಗಿ उसी तरीके से ಆತ್ಮನಿಂದ ಹುಟ್ಟಿದವರು आत्मा से जो जन्मते हैं, ಆ ಗಾಳಿಯು ಮನ ಬಂದಲ್ಲಿ ಬೀಸುವಂತೆ हवा जिधर चाहता है जैसे बहता है. ದೇವರ ಆತ್ಮನ ಸ್ವತಂತ್ರತನ ಕೊಟ್ಟಿದ್ದಾನೆ. देखिए पवित्र आत्मा ने उस स्वतंत्रता को ಆ दिया ಬಲವನ್ನ है. ಕೊಟ್ಟಿದ್ದಾನೆ. उस बल को उन्होंने दिया है. ಆಮೆನ್. आमेन.
ಕಣ್ಣಿಗೆ ಕಾಣೋದಿಲ್ಲ. आंखों को दिखाई नहीं देता. ಹೌದು, ನಿನ್ನ ಅಂತರಂಗ ಕಣ್ಣಿಗೆ ಕಾಣೋದಿಲ್ಲ. आपका अंतरंग आपकी आंखों को नहीं दिखाई ಆದ್ರೆ पड़ता. ಅದರ ಫಲಗಳು, लेकिन उनके फल जो है, ಅದರ ಬಲ, उसका बल, ಅದರ ಪ್ರಭಾವ उसका प्रभाव ಹೊರಗಡೆ ನಿನ್ನ ಜೀವನದಲ್ಲಿ ಕಂಡು ಬರ್ತದೆ. बाहर आपकी जिंदगी में दिखाई ಗಾಳಿ पड़ता है. ಕಾಣೋದಿಲ್ಲ, हवा दिखाई नहीं ಆದ್ರೆ देता, ಗಾಳಿಯ ಕೆಲಸ लेकिन हवा का ನಿನಗೆ काम ಕಂಡು ಬರ್ತದೆ. आपको नजर आता है. ದೇವರ ರಾಜ್ಯ ಕಾಣೋದಿಲ್ಲ. परमेश्वर का राज नजर नहीं ಅವರಂಗೆ आता. ನೀವು ಬಟ್ಟೆ ತೊಟ್ಟಿದ್ದೀರಾ, उनको आपने कपड़े दिया है, ಅವರ ಹಾಗೇನೆ ನೀವು ಬಟ್ಟೆ ತೊಟ್ಟಿದ್ದೀರಾ. उनके जैसे ही आपने कपड़े ಅವರ पहने ಹಾಗೆ हैं, ಕಾಲೇಜಲ್ಲಿ ಓದ್ತೀರಾ, उनके जैसे ही आप कॉलेज में ಅವರ पढ़ते ಹಾಗೆ हैं, ಮನೆಗಳನ್ನು ಕಟ್ಕೊಂಡಿದ್ದೀರಾ. उनके जैसे ही घरों को आपने बांध रखा है. ಆದ್ರೆ ಒಳಗಡೆಯಲ್ಲಿ लेकिन अंदर ದೇವರ ರಾಜ್ಯ ಇದೆ. परमेश्वर का राज्य है. ಅವರ ಹಾಗೆ ಇದ್ರೂ ಸಹ उनके जैसे रहने के बावजूद ಒಂದು भी ವ್ಯತ್ಯಾಸ ಇದೆ. एक व्यत्यास है. ಏನದು? वो क्या है? ನಿನ್ನ ಎಲ್ಲ ಸೌಕರ್ಯಗಳು, आपके सारे सौकर्य जो ನಿನ್ನ है, ಎಲ್ಲ ಆಶೀರ್ವಾದಗಳು, आपके सारे आशीष, ನಿನ್ನ ಎಲ್ಲ ಆರೋಗ್ಯ आपके सारा ನಿನ್ನ सेहत ಅಂತರಂಗದಿಂದ ಹರಿದು ಬರ್ಲಿಕ್ಕೆ ಸಾಧ್ಯ. आपके अंतरंग से बहकर आ सकता है, ಯಾಕಂದ್ರೆ ನಿನ್ನೊಳಗಡೆ ದೇವರ ರಾಜ್ಯ ಇದೆ. क्योंकि आपके अंदर परमेश्वर का राज्य है. ನಾನು ಕಳೆದ ವಾರ ಹೇಳಿದೆ, पिछले हफ्ते मैंने कहा, ನನ್ನ ತಂದೆ ಈ ಲೋಕದ ಪ್ರಕಾರ इस दुनिया के ನನ್ನ अनुसार ತಂದೆ ಟ್ರೀಟ್ಮೆಂಟ್ ಸಮಯ ಮುಗಿದೋಗಿತ್ತು. मेरे पिता का इलाज का समय खत्म हो ಇನ್ನು चुका ಅವ್ರು ಹೋಗ್ಬೇಕು. था. अब उन्हें जाना है, ಆದ್ರೆ लेकिन 10 ದಿವಸ 10 दिन ಪ್ರಾರ್ಥನೆ, प्रार्थना, उपवास, उपवास, ಒಬ್ಬನೇ अकेला तीर चला रहा हूं लेकिन मालूम नहीं लगेगा क्या नहीं लगेगा. तीर तो चला रहा हूँ लेकिन मालूम नहीं लगेगा या नहीं, ಗೊತ್ತಿಲ್ಲ. मैं नहीं जानता. ಯಾರೋ ಕಲಿಸಿದ್ರು ಅಷ್ಟೇ. किसी ने सिखाया उतना ಆದ್ರೆ ही. ಈಗ ಗೊತ್ತಿದೆ. लेकिन अब जानता हूँ, ತಿಳುವಳಿಕೆ ಇಲ್ಲದೆ ಬೇಡಿಕೊಳ್ಳುವಾಗ ಇಷ್ಟು ಪ್ರತಿಫಲವಿರುವುದಾಗಿದ್ರೆ बिना समझ के मांगा तो इतना प्रतिफल मिला है. तो ಕರ್ತನು ನಿನಗೆ ತಿಳುವಳಿಕೆಯನ್ನ ಪ್ರಕಟಣೆಯನ್ನ ಕೊಟ್ಟ ನಂತರ परमेश्वर आपको समझ और प्रकटीकरण देने के बाद ಅದಕ್ಕೆ ಎಷ್ಟೋ ಪ್ರತಿಫಲ ಉಂಟಲ್ವೋ. उसको कहीं ज्यादा प्रतिफल है ना. ಆವಾಗ ನನಗೆ ಈ ಪ್ರಕಟಣೆ ಇರಲಿಲ್ಲ. तब मेरे पास ये प्रकटीकरण नहीं था. ಆತ್ಮದಲ್ಲಿ ಪ್ರವೇಶಿಸಬೇಕು, आत्मा में प्रवेश करना है, ಆ ರಾಜ್ಯದಲ್ಲಿ ಪ್ರವೇಶಿಸಬೇಕು. उस राज्य में प्रवेश करना है. ಕರೆಕ್ಟಾ? सही है. ದೇವರ ರಾಜ್ಯದ ಬಗ್ಗೆ ಇನ್ನೊಂದು ಸತ್ಯಾಂಶವನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. परमेश्वर के राज्य के बारे में और एक सच्चाई को देखकर हम ಕಳೆದ समाप्त ವಾರ ಎಲ್ಲ करेंगे. ಹೇಳಿದಕ್ಕೆ ನಾನು ಬ್ರೀಫ್ ಆಗಿ ಹೇಳಿದೆ. पिछले हफ्ते सब मैंने बताया, इसलिए छोटे में मैंने ಅರ್ಥ बताया. ಆಗ್ತಿದ್ರು ಕಳೆದ ವಾರದ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. अगर नहीं समझ आया तो पिछले हफ्ते के संदेश को YouTube में आप देख लीजिएगा. ಮತ್ತಾಯನ ಬರೆದ ಸುವಾರ್ತೆ मत्ती का सुसमाचार 13ನೇ ಅಧ್ಯಾಯ उसका 13वां अध्याय 44ನೇ ವಚನ. उसका 44वां वचन. ಇದು ನನಗೆ ಅರ್ಥ ಆಗುವಾಗ ಬಹಳ ಐ ಗಾಟ್ ಎಕ್ಸೈಟೆಡ್. ನಾನು ಬಹಳ जब मुझे ये समझ आया, मुझे बहुत उत्सुक महसूस हुआ. ದಯವಿಟ್ಟು ಅದನ್ನ ತೆಗೆದ್ಬಿಟ್ಟು ನನ್ನ ನೋಡಿ ಹೇಳಿ, ಯೇಸು ಸ್ವಾಮಿ ಸುಳ್ಳು ಹೇಳೋನಲ್ಲ. कृपया करके मेरी ओर देखकर कहिए, यीशु मसीह झूठ ಇನ್ನು नहीं ಪೇಸ್ कहते. ತಿರುಗಿಸತಾನೆ ಯೇಸು ಸ್ವಾಮಿ ಸುಳ್ಳು ಹೇಳೋನಲ್ಲ ಅಂದ್ಬಿಟ್ರು. ನಾನು ಹೇಳಿದೆ ಅದನ್ನ ತೆಗೆದ ಮೇಲೆ, मैंने कहा उसे खोलने के बाद. ತೆಗೆದ್ರ आपने ಈಗ खोला. ಯೇಸು ಸ್ವಾಮಿ ಸುಳ್ಳು ಹೇಳೋನಲ್ಲ. अब आप कहिए यीशु मसीह झूठ नहीं कहते. ಕೆಲವರು ಇನ್ನೂ ಕ್ವಶನ್ ಮಾರ್ಕ್ಲಿಂದ ನೋಡ್ತಾ ಇದ್ದಾರೆ. थोड़े लोग अभी भी क्वेश्चन मार्क से देख रहे हैं. ಇನ್ನೊಂದ್ಸರಿ ಹೇಳ್ತೀರಾ? क्या और एक बार आप कहेंगे? हेले। कहिए. सुंदर तरीके से उन्होंने बताया. देखिए, ಪರಲೋಕ ರಾಜ್ಯವು स्वर्ग का राज ಹೊಲದಲ್ಲಿ ಮೊದಲೇದಾಗಿ ಎಲ್ಲಿತ್ತಂತೆ ದೇವರ ರಾಜ್ಯ? पहले परमेश्वर का राज्य ಪರಲೋಕ कैसे ರಾಜ್ಯ था? ಎಲ್ಲಿದೆ? कहाँ पर है? ಎಸಪ್ಪ ಎಸಪ್ಪ, ಒಬ್ರು ಬಟ್ ತೋರಿಸ್ತವ್ರೆ, ಒಬ್ರು ಪರಲೋಕ ರಾಜ್ಯ ಅಂತವ್ರೆ. ಏ ಅಪ್ಪ, ಹಲೋ ಇಲ್ಲಿದ್ದೀರಾ? आप यहीं पर है. ನಿನ್ನ ಅಂತರಂಗದಲ್ಲಿದೆ ಅಂತ ಹೇಳಿದ್ನ. आपके अंतरंग में ಈಗ है, ಒಂದು मैंने ಹೋಲಿಕೆಯನ್ನು बताया ಕೊಡ್ತಾ था. ಇದ್ದಾನೆ. इसका तुलना ಒಂದ್ एक बता ನೆನಪಿರ್ಲಿ, रहे हैं. ಯೇಸು ಸ್ವಾಮಿ ಒಂದು ಹೋಲಿಕೆಯನ್ನು ಕೊಡುವಾಗ್ಲೂ ಸಹ एक याद रखिए, यीशु मसीह जब तुलना को देते हैं, ಅಸಭ್ಯವಾದ ಅಥವಾ ಅರ್ಥಹೀನವಾದಂತ ಹೇಳಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ. वो अर्थहीन तुलना नहीं देते. ಆಮೆನ್. आमेन. ನಾನಂತೀನಿ ಇದು ಸಾಮ್ಯ ಅಲ್ಲ, मैं कहता हूँ ये कोई दृष्टांत नहीं है, ಪ್ರವಾದನೆ. एक भविष्यवाणी है. ಪ್ರವಾದನೆಯ ರೂಪ. ये भविष्यवाणी का एक रूप है. ಪರಲೋಕ ರಾಜ್ಯವು स्वर्ग का राज ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಅಂದ್ರೆ ಟ್ರೆಷರ್. खेत में छुपे हुए धन के ಏನಂತೀರ? समान है. ಧನ್, ಟ್ರೆಷರ್, ನಿಧಿ. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ನಿಧಿಗೆ ಹೋಲಿಕೆ ಆಗಿದೆ. खेत में छुपे हुए धन के समान है. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದ ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಓಕೆ, हिंदी में खत्म कर दीजिए, बाद में. जिस किसी मनुष्य ने पाया और छुपा दिया और मेरे आनंद को जानकर अपना सब 10 ನಿಮಿಷಗಳು. ಓಕೆ, बचा दिया. ಬಹುಶಃ शायद मेरे आखिरी 10 ನಿಮಿಷಗಳು मिनट ಕೇಳಿ. में. ಪರಲೋಕ ರಾಜ್ಯವು स्वर्ग का राज ಹೊಲದಲ್ಲಿ खेत में ಹೂಳಿಟ್ಟ, छुपे हुए, ಹಲೋ, ಹೂಳಿಟ್ಟ छुपे हुए ನಿಧಿ, धन, ಟ್ರೆಷರ್, ದ್ರವ್ಯ, ಬಂಗಾರ ಬೆಳ್ಳಿ ಅಂತ ಗಡಿಗೆ धन के समान है. ಅದಂಗೈತೆ.
धन के समान ಒಬ್ನು है। ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ एक व्यक्ति खेत में काम See, करते ಈ ವಚನದ ಪ್ರಕಾರ करते इस वचन के अनुसार ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನಂದ್ರೆ ಆ ಹೊಲ ಅವನದಿರ್ಲಿಲ್ಲ, अगर उस खेत को खरीदता है तो वो खेत उसका नहीं था, ಆ ಹೊಲ वो खेत ಅವನದು ಅಲ್ಲ. उसका नहीं था। ಕರೆಕ್ಟಾ? सही है। ಇವನೇನ್ ಮಾಡವನೆ, इसने क्या किया है, ಯಾರ್ದೋ ಹೊಲದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗವನೆ. किसी के खेत में कूली काम करने के लिए हो ಅದಕ್ಕೆ गया ನಾವು है, ಹಾಡ್ತೀವಿ, इसीलिए हम गाते हैं, ದರಿದ್ರ ನಾನು ಎಬ್ಬಿಸುವಾತನೇ ನೀನೇ. ಒಂದೊಂದು ಸಾರಿ ಯಾರ್ದೋ ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ, किसी के खेत में कूली काम करने के लिए गए थे, ಅವರು ಜಿಪಣ್ರು वो जिद्दी है, ಅದಕ್ಕೆ कंजूस ಈ ಹೊಲದಲ್ಲಿ है, इसलिए पूरे खेत में ನಮ್ಮೊಬ್ಬನ ಕೆಲ್ಸಕ್ಕೆ ಹಚ್ಚಿದ್ರು. सिर्फ हमें अकेले को काम पर ಅದಕ್ಕೆ लगाया। ಯೇಸು ಹೇಳ್ತಾನೆ, इसीलिए यीशु मसीह कहते हैं ಸೈತಾನನು शैतान ಕದ್ದುಕೊಳ್ಳುವುದಕ್ಕೂ चोरी करने के लिए, ಸುಲುಕೊಳ್ಳುವುದಕ್ಕೂ डाका डालने के ಕೊಲ್ಲುವುದಕ್ಕೂ लिए, ಬರ್ತಾನೆ खून ಹೊರತು करने के लिए आता है, लेकिन ಮತ್ತಾವುದಕ್ಕೂ ಬರುವುದಿಲ್ಲ. और कोई चीज के लिए नहीं आता। ಆಮೇನ್. आमीन। ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ वहाँ पर काम करते ಈ समय ಕೂಲಿ ಕೆಲಸದವನಿಗೆ यह कूली काम करने वाले को ಏನೋ ಹತ್ತು कुछ तो लगा, ಅವನು ಕಲ್ಲಂತ ತಿಳ್ಕೊಂಡು वो पत्थर सोचकर ಅದನ್ನ ತೆಗೆದ उसे निकालता है, खोदता ತೆಗೆದು ನೋಡಿದ್ರೆ है, खोदने के बाद जब वो देखता है निधि, वहाँ पर खजाना है, ತೆಗೆದು ನೋಡಿದ್ರೆ खोद कर देखता है ಅಗೆದು तो, ನೋಡಿದ್ರೆ जब खोद कर वो देखता है ಬಂಗಾರದಿಂದ ತುಂಬಿದಂತ ಮಡಕೆ. वहाँ पर सोने से भरा हुआ खजाना है। ಈಗ ಯೇಸು ಹೇಳ್ತಾ ಇದ್ದಾನೆ, अब यीशु मसीह कह रहे हैं ದೇವರ ರಾಜ್ಯ परमेश्वर का ಆ राज्य ನಿಧಿ ಹಂಗೆ. उस छुपे हुए खजाने के जैसे। ಈಗ ಮನುಷ್ಯ ಏನ್ ಮಾಡಿದ, अब वो मनुष्य क्या करता है, ಕಿರ್ಚಾಡ್ತಾ ಓಡಾಡ್ಲಿಲ್ಲ, वो चीखते चिल्लाते यहाँ वहाँ नहीं ಮನೆ भागा, ಮನೆಗೆ ಹೋಗಿ ಹೇಳಿಲ್ಲ वो ಅಂತ. घर घर जाकर उसने नहीं कहा, ಅವನು ಏನ್ ಮಾಡಿದಂತೆ, उसने क्या किया, ಆ ಮಣ್ಣನ್ನೆಲ್ಲ ಹಂಗೆ ಮುಚ್ಚಿಬಿಟ್ಟು उस मिट्टी को ऐसे ही छुपाकर ಕೂಲಿ ಕೆಲಸಕ್ಕೆ ಬಂದವನು. कूली ನೋಡಿ, काम के लिए जो आया ನಾವು ಈ है, ಸಾಮಿ ಅರ್ಥ ಮಾಡ್ಕೊಂಡಿಲ್ಲ, मैंने इस दृष्टांत को ಸುಮ್ಮನೆ समझा ಹಂಗೆ नहीं, ಓಡೋಗ್ಬಿಟ್ಟಿದೀವಿ ನಾವು. ऐसे ही हम भाग चुके हैं। ನಾವು ಏನ್ ಮಾಡಿದಂತೆ, उसने क्या किया, ಅದನ್ನ ಹಂಗೆ ಮುಚ್ಚಿಟ್ಬಿಟ್ಟು उसे ऐसे ही छुपाकर, ತನ್ನ ಕೆಲಸಕ್ಕೆ ಹಿಡಿದವನ್ ಮನೆಗೆ ಹೋದಂತೆ. जिसने उसको काम पर रखा उसके घर वो गया, ಅವನ್ ಮನೆಗೆ ಹೋಗಿ ಹೇಳಿದಂತೆ, उसके घर जाकर उसने ಸರ್ कहा, श्रीमान ನನಗೆ ನಿಮ್ ಹೊಲ ಕೊಂಡ್ಕೊಳ್ಬೇಕು. मैं तुम्हारे खेत को खरीदना ಅವನು चाहता हूँ। ಹೇಗಾಗಿರಬಾರ್ದು, उसको कैसे ತಲೆಗೆ लगा ಕೆಟ್ಟ होगा, ಏನೋ ನಿನಗೆ? तुम्हारा दिमाग खराब हुआ ಸುಮ್ಮನೆ है, ಹೋಗಿ ಕೆಲಸ ಮಾಡು. जाकर चुपचाप काम ಇಲ್ಲ, करना नहीं, ನನಗೆ ನಿಮ್ಮ ಮನೆ ಕೊಂಡ್ಕೊಳ್ಬೇಕು, ನಿಮ್ಮ ಹೊಲ ಕೊಂಡ್ಕೊಳ್ಬೇಕು, मुझे तुम्हारा खेत खरीदना है। ಬೆಲೆ ಕಟ್ರಿ ಅಂದಂತೆ. वहाँ पर कीमत को बांधने के लिए उसने कहा, ಅವನು ವಿಚಾರ ಮಾಡಿದ, उसने भी सोचा ಎಲ್ಲ ಕಲ್ಲು ಮರಳಿರುವ ಹೊಲ सब पत्थर से भरा हुआ ಮಾರಿದ್ರೆ खेत है, ಆಯ್ತು। अगर बेचूंगा तो ಅವನು ठीक ಬೆಲೆ रहेगा। ಕಟ್ಟದ, ಹೇಳ್ದ. उसने कीमत को बताया, ಇವನು ಹೊರಟೋಗಿ ये चला जाकर ತನಗಿರು ತನ್ನ ಹೆಂಡತಿ ಮೇಲಿರುವಂತ ಬಂಗಾರ, अपने पत्नी पर रहने वाला सोना, ಇರುವಂತ ಒಂದು ಚಿಕ್ಕ ಇನ್ನೊಂದು ಜಮೀನು, छोटा रहने वाला जमीन, ಒಂದ್ ಸಣ್ಣ ಗುಡಿಸಲು ಮನೆ एक छोटा सा घर, ಎಲ್ಲ ಮಾರಿ सब कुछ बेचकर ಹಂಗೆ ಹಿಂಗೆ ಮಾಡಿ ऐसे वैसे कर कर ತನ್ನ ಸ್ವಲ್ಪ ಕೂಡಿಸ್ಕೊಂಡಂತೆ. थोड़ा पैसा उसने इकट्ठा किया। ಅವನು ಯಜಮಾನ ಹೇಳಿದ ಮೊತ್ತ ಕೂಡಿಸ್ಕೊಂಡಂತೆ. मालिक ने जो कीमत बताया उसे उसने इकट्ठा किया। ಕೇಳಿದ್ರಾ? क्या आपने सुना, ಕೇಳ್ತಾ ಇದ್ದೀರಾ? क्या आप सुन रहे हैं, ಆಮೇನ್. आमीन। ಎಲ್ಲ ದುಡ್ಡನ್ನ ತಗೊಂಡೋಗಿ सब पैसा वहाँ पर ले ये तगोली। जाकर तुम ये ले लेना, ನಮಗೆ ಹೊಲ ಕೊಡಿ मुझे ಅಂದಂತೆ. खेत देना कह के उसने ಏನಂತ कहा। ಬರ್ದಿದೆ, क्या कह के लिखा गया है, ಒಬ್ಬನು ಅದನ್ನ ಕಂಡು जिस किसी मनुष्य से पाकर ಮುಚ್ಚಿಬಿಟ್ಟು छुपा देकर ಅದರಿಂದ ಆದ ಸಂತೋಷ. और उससे आने वाला आनंद, ಒಂದು ಖಜಾನೆಯಿಂದ ಏನು ಸಂತೋಷ ಬರ್ತದೆ? एक खजाने से क्या आनंद आता है। ಹಲೋ, ಒಂದು ಖಜಾನೆಯಿಂದ ಏನು ಆನಂದ? एक खजाने से क्या खुशी आता Simple. है, आसान है। ಇನ್ನು ನನ್ನ ದಾರಿದ್ರ್ಯತನ आ- ಹೋಯ್ತು. अब मेरा दरिद्रता चला गया। ದೇವರು ಹೇಳ್ತಾ ಇದ್ದಾರೆ, परमेश्वर कह रहे ಯೇಸು हैं, ಸ್ವಾಮಿ ಹೇಳ್ತಾ ಇದ್ದಾರೆ, यीशु मसीह कह रहे ನೀವು हैं, ಹುಚ್ಚರದಿರಾ, तुम पागल हो, ನಿಮಗೆ ಗೊತ್ತಿಲ್ಲ. तुम नहीं जानते। ಮೊದಲದಾಗಿ पहला चीज, ದೇವರ ರಾಜ್ಯ परमेश्वर का ಹೊರಗಡೆ राज्य ಇಲ್ಲ, खेत में नहीं, ದೇವರ ರಾಜ್ಯ परमेश्वर का ನಿಮ್ಮ ಒಳಗಡೆ राज्य ಇದೆ. आपके अंदर है। ಆ ಹೊಲ ಬೇರೆ ಯಾರು ಅಲ್ಲ, वो खेत पर कोई नहीं ನೀನೇ. है, लेकिन आप ही ನಿನ್ನ हो। ಅಂತರಂಗದಲ್ಲಿ आपके अंतरंग में ಆ ಒಂದು ದೇವರ ರಾಜ್ಯ ಇದೆ. वहाँ परमेश्वर का ಆದ್ರೆ राज्य है। ದೇವರ ರಾಜ್ಯ ಹೇಗೆ? परमेश्वर का राज्य ನಾವೇನ್ जैसे ಅನ್ಕೊಂಡಿದ್ದೀವಿ? हम क्या सोचते हैं, ದೇವರ ರಾಜ್ಯ परमेश्वर का राज्य ಕಷ್ಟ, संकट, ಹಿಂಸೆ. ಹಿಂಸಾ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, लेकिन यीशु मसीह कह ನಿನ್ನ रहे हैं, ಒಳಗಡೆ तुम्हारे अंदर ದೇವರ ರಾಜ್ಯ ಇದೆ. परमेश्वर का राज्य ಅದು है। ಹೇಗಂದ್ರೆ और वो कैसे है कि ನಿಧಿಯ ಹಾಗೆ, वो खजाने के रूप में, ನಿಧಿಯ ಹಾಗೆ. खजाने के रूप में ಅದನ್ನು ಕಂಡುಕೊಂಡವನು उसे जो पाएगा ಈ ಲೋಕದೆಲ್ಲ ಮರ್ತು ಬಿಡ್ತಾನೆ, इस दुनिया के सारे चीजों को भूल जाता ಎಲ್ಲ है, ಮಾರ್ಕೊಂಡ್ ಬಿಡ್ತಾನೆ. सब कुछ वो बेच देता ತನ್ನ है, ಫ್ರೆಂಡ್ಸ್ ವರ್ಗಂತ ಮಜಾ अपने दोस्तों के साथ रहने वाला मार खोलता मजा है। वो बेच देता है। ಯಾಕೆ
ಯಾಕೆ क्यों ಆ ನಿಧಿ ಹತ್ರ ಕೂತ್ಕೊಳ್ಬೇಕು? उस धन के पास बैठना ಯಾಕೆ है? क्यों ಇನ್ನು अभी ಆ ನಿಧಿಯಿಂದ ಬರುವ उस खजाने से आने वाला ನಾಣ್ಯಗಳಿಂದ सिक्कों से ದಾರಿದ್ರ್ಯತನಕ್ಕೆ ಕೊನೆ ಬಂತು, दरिद्रता को अंत ನನ್ನ आया, ಬಡತನಕ್ಕೆ ಕೊನೆ ಬಂತು. मेरी गरीबी को अंत आया। ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? क्या कोई समझ पा रहा है? ಎಲ್ಲಿದೆ? वो कहाँ पर ನಿನ್ನೊಳಗಡೆ है? ಇದೆ. आपके अंदर है। ಎಂತ ನಿಧಿ? कैसा ನಮ್ಮ खजाना? ತಂದೆಗೆ मेरे पिता को ಎಷ್ಟು ದುಡ್ಡು ಕೊಟ್ರು कितना पैसा ಗುಣ ಆಗೋ देकर ಸಾಧ್ಯತೆನೇ ಇಲ್ಲ. चंगाई पाने का संभव ಆದ್ರೆ ಈ नहीं था। ನಿಧಿಯಲ್ಲಿ लेकिन इस ಬರೀ खजाने ಬಂಗಾರ में ಇಲ್ಲ, सिर्फ सोना ಬರೀ नहीं, ಬೆಳ್ಳಿ ಇಲ್ಲ, सिर्फ सोना चांदी नहीं, ಎಕ್ಸ್ಟ್ರಾ ಲಿವರ್ ಐತೆ, वहाँ पर एक्स्ट्रा लिवर ಎಕ್ಸ್ಟ್ರಾ है, ಕಿಡ್ನಿ ಐತೆ. एक्स्ट्रा किडनी है। ಒಂದ್ ಮಾತು ಹೇಳಿ ನನಗೆ, एक बात आप मुझे बताइए, ಹೊಲದಲ್ಲಿ ನಿಧಿ ಸಿಕ್ಕರೆ ಇನ್ ಯಾರಾದ್ರೂ ಬಡವರಾಗಿ ಉಳಿತಾರ? खेत में खजाना मिलेगा तो कोई गरीब ಎದಕ್ಕೆ रहेगा? ಸಂತೋಷ ಪಟ್ಟ? क्यों उसने आनंद ಇನ್ನು ನನ್ನ मनाया? ಬಡತನ ತೀರಿತು. अब मेरा गरीबी खत्म हो चुका। ಆ ನಿಧಿ ಹೇಳ್ತು, खजाने ने कहा, ಎಲೆ सुनो, ಹೊರೆ ಹೊತ್ತವರೇ, बोझ से भरे ಎಲೆ हुए, सुनो, ಭಾರ ಹೊತ್ತವರೇ, सारे बोझ से भरे ನನ್ನ ಬಳಿಗೆ हुए, ಬನ್ನಿರಿ, मेरे पास आना, ನಾನು ನಿಮಗೆ ವಿಶ್ರಾಂತಿಯನ್ನು मैं तुम्हें विश्राम दूंगा। ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. वो कह नहीं ಒಂದು रहा। ದಿನ ಪೇತ್ರನ್ ಬಂದು ಹೇಳ್ದ, एक दिन पेत्रुस आकर कहता सर, है, श्रीमान ಅಯ್ಯ ಟ್ಯಾಕ್ಸ್ ಕಟ್ಬೇಕು. टैक्स भरना है। ಯೇಸು ಸ್ವಾಮಿ ಹೇಳಿಲ್ಲ. यीशु मसीह ने नहीं कहा, मैंने किया मुझसे था। आई दिन। अब मैं समाप्त यीशु कर रहा में ಹೇಳಿಲ್ಲ। हूँ। यीशु मसीह ने नहीं कहा। ಅವ್ರ ಕಣ್ಣು ಮಬ್ಬಾಯ್ತು. उनके आंखें धुंधली हो गई। ಇಲ್ಲ ಇಲ್ಲ ಇಲ್ಲ, नहीं नहीं, ಯಾವ ಆಲಯದಲ್ಲಿ ನಿಂತ್ಕೊಂಡು जिस भवन में रुककर ನನ್ನ ಆಲಯ ಪ್ರಾರ್ಥನಾ ಆಲಯ ಅನಿಸ್ತಾ ಇತ್ತು, मेरा भवन प्रार्थना भवन ಅದನ್ನ ಕಳ್ಳರ कहलाता ಕವಿ है, ಮಾಡಿದ್ದೀರಿ ಅಂತ ಅವತ್ತು ಬೈದಿದ್ನೋ. वहाँ पर चोरी करोगे कि वो डांटा था। ಈ ಸಾರಿ ಏನು ಬೈಲಿಲ್ಲ. इस बार उसने नहीं डांटा। ಕರೆಕ್ಟಾ? सही है। ಯಾವ ಆಲಯ जो भवन ನನ್ನ ತಂದೆ ಆಲಯ ಅನಿಸ್ತದೋ मेरा पिता का भवन कहलाता ಅದನ್ನ है, ಟ್ಯಾಕ್ಸ್ ಆಫೀಸ್ ಮಾಡಿದೀರಾ ಅನ್ಲಿಲ್ಲ. उसे टैक्स ऑफिस किया कि उसने ಅದ್ರ नहीं ಬದಲು कहा। ಏನ್ ಮಾಡ್ದ? लेकिन उसके बदले में क्या ಪೇತ್ರನ ಕರೆದ. कहा? पेत्रुस को उसने ಬಾ ಇಲ್ಲಿ. बुलाया, तुम इधर आओ, ಹೋಗಿ ಗಾಳ ಹಾಕು. जाकर हुक डालना। ಬಲಿನೂ ಬೇಕಾಗಿಲ್ಲ. वहाँ पर जाल की जरूरत भी नहीं ಅದ್ರ ಅರ್ಥ ಏನು? है। उसका मतलब क्या ಬಲೆಯಲ್ಲಿ है? ಸಾವಿರಾರು ಮೀನು ಬರ್ತದೆ, जाल में हजारों मीन ಅಷ್ಟೇನ್ ಬೇಕಾಗಿಲ್ಲ. उतना नहीं ಯಾಕೆ? चाहिए। क्यों? ಯಾವನಾದರೂ कोई तो ಕ್ರಿಸ್ತ ಯೇಸುವಿನಲ್ಲಿದ್ರೆ मसीह में ಅವನು रहेगा ನೂತನ तो ಸೃಷ್ಟಿಯಾದನು. वो नए से सृष्टि लेगा। ಕೇಳಿ ಏನ್ ಹೇಳ್ತಾ ಇದ್ದಾನೆ? सुनिए क्या कह ಹೋಗಿ रहा ಗಾಳ है? ಹಾಕು. जाकर चारा डालना। ಯೇಸು ಸ್ವಾಮಿ यीशु मसीह ಪೇತ್ರನನ್ನ पेत्रुस को ಟ್ಯಾಕ್ಸ್ ನಿಂದ ಬಿಡಿಸ್ಲಿಕ್ಕೆ ಬರ್ಲಿಲ್ಲ. टैक्स से छुड़ाने के लिए नहीं आए। ಯೇಸು ಸ್ವಾಮಿ यीशु मसीह ಹಾ, ಬಂದಿದ್ದು जो आए ಪೇತ್ರನಿಗೆ पेत्रुस को ಭಯ ಪಡಬೇಡ, मत डरना, ಟ್ಯಾಕ್ಸ್ ಅಲ್ಲ, टैक्स नहीं, ಅದೆಲ್ಲ ಕಟ್ಟಿನೂ ನೀನು ಐಶ್ವರ್ಯವಂತನಾಗ್ತೀಯ. वो सब कुछ बांधने के बाद भी तुम ಬೆಳ್ತೀಯ. अमीर रहोगे और ಮೀನು बढ़ोगे। ಹಾಕದ उसने जाला डाला, ಮೊದಲನೇ ಮೀನು पहला मछली, ಬಾಯ್ tere, जब मुंह को खोला, ಬಾಯ್ ತೆರೆದ, मुंह को उसने खोला, ಏನಿತ್ತು ಅದರಲ್ಲಿ? उसमें क्या था? ನಾಣ್ಯವಿತ್ತು. एक सिक्का था। ಕರೆಕ್ಟಾ? सही है। ಸಿ ಯೇಸು ಸ್ವಾಮಿ यीशु मसीह ಟ್ಯಾಕ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ಲಿಲ್ಲ. टैक्स को कैंसिल यीशु करने नहीं स्वामी आए। यीशु मसीह ಪೇತ್ರನಂತ ಬೆಸ್ತನಿಗೂ ಸಹ पेत्रुस जैसे मछुआरे को भी ಧೈರ್ಯದಿಂದ हिम्मत से, ಕ್ಷಮತೆಯಿಂದ क्षमता से ಅದನ್ನ ಕಟ್ಟುವ ಬಲ ಕೊಡ್ಲಿಕ್ಕೆ ಬಂದ. उसे बांधने के लिए, बल देने के लिए वो आए। ನಿನ್ನ ಕಷ್ಟ ಹೋಗ್ಬಿಡೋದಿಲ್ಲ, आपका कष्ट चला नहीं ಆದ್ರೆ जाएगा, ನಿನ್ನನ್ನ लेकिन ಆ आपको ಕಷ್ಟವನ್ನ ಜಯಿಸುವುದಕ್ಕಾಗಿ ಪ್ರಬಲ ಪಡಿಸ್ತಾನೆ. उस संकट पर विजय पाने के लिए वो आपको प्रबल करेंगे। ಪಾಸ್ಟ್ರೇ, पासवान जी, ಹೆಂಗೆ ಕಟ್ಟೋದು ಅಂತ ಚಿಂತೆ ಮಾಡ್ತಾ ಇದ್ದೆ. कैसे बांधना है कि चिंता कर रहा था। ಕಂಪನಿಯವರು ಫೋನ್ ಮಾಡಿ कंपनी वालों को फोन करके ಲೋನ್ ಕ್ಯಾನ್ಸಲ್ ಮಾಡ್ಲಿಲ್ಲ. लोन कैंसिल नहीं किया, ಆದ್ರೆ ಏನಾಯ್ತು? लेकिन क्या हुआ? ನಾನು ನೆನೆಸ್ದಂಗೆ मैं सोच भी नहीं सकता ಈ ಬಾಗಿಲು ತೆರೀತು, वैसे। यह दरवाजा ಆ खुला, ಬಾಗಿಲು ತೆರೀತು, वह दरवाजा खुला, ನನ್ನ ಇನ್ಸ್ಟಾಲ್ಮೆಂಟ್ ಟೈಮಿಗೆ मेरे इंस्टॉलमेंट के समय तक ಕೂಡ್ಬಿಟ್ಟಿತ್ತು. वो सब इकट्ठा हो ಯಾಕೆ? गया। क्यों? ಯೇಸು ಅದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ यीशु ಬಂದಿಲ್ಲ, मसीह ने कैंसिल करने ಅದರ के लिए ಮೇಲೆ नहीं ನೀನು आए, ಜಯ ಹೊಂದುವಂತೆ ಮಾಡ್ಲಿಕ್ಕೆ ಬಂದ. लेकिन उसके ऊपर विजय पाने के लिए वो आए। ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ? क्या कोई समझ पा रहे हैं? ಹಾಗಿದ್ರೆ ಎಲ್ಲಿದೆ? ऐसा ಅಲ್ಲಿ ನಿಧಿ ಇಡಲ್ಪಟ್ಟಿದೆ, वहाँ पर खजाना छुपा हुआ है, ಅಲ್ಲಿ ಆಶೀರ್ವಾದ ಇಡಲ್ಪಟ್ಟಿದೆ. वहाँ पर आशीष रखा ಎಷ್ಟು गया है। ಪ್ರಾರ್ಥಿಸ್ತೀವೋ, जब हम प्रार्थना ಎಷ್ಟು करते हैं, ಆಗಿರ್ತೀವೋ, जितना हम प्रार्थना करते हैं, ಈ ಸಾಮ್ಯ ಅರ್ಥ ಆಯ್ತಾ? ये दृष्टांत आपको समझ आया? ಯಾಕೆ ಸಂತೋಷ ಪಟ್ಟ ಅವನು? क्यों वो आनंदित हुआ?
ಇನ್ನು ನನ್ನ ಬಡತನ ತೀರ್ತು. अब मेरा गरीबी खत्म हो गया. ಯಾಕೆ ಸಂತೋಷ ಪಟ್ಟ? क्यों वो आनंदित हुआ? ನಿಧಿ ಸಿಕ್ಕಿದೆ. अब उसे खजाना मिला है. ಇನ್ನು ನನಗೆ ಇನ್ನು ಸುಖ. अब मुझे सुख है. ಯಾಕೆ ಸಂತೋಷ ಪಟ್ಟ? क्यों वो खुश हुआ? ಇನ್ನು ನನಗೆ ದರಿದ್ರತನ ಇಲ್ಲ. अब मुझे दरिद्रता नहीं है. ಅದೇ ರೀತಿ उसी तरीके से ದೇವರ ರಾಜ್ಯ, परमेश्वर का राज्य, ದೇವರ ರಾಜ್ಯದಲ್ಲಿ ನೀನು ಪ್ರವೇಶಿಸುವುದಾಗಿದ್ರೆ परमेश्वर के राज्य में अगर आप ನಿನ್ನ प्रवेश करेंगे तो ಗುಣಪಡಿಸುವಿಕೆ ಖಂಡಿತ, आपका ನಿನ್ನ ಏಳಿಗೆ ಖಂಡಿತ. आपका बढ़ोतरी वो निश्चय है. ನಿಮಗೆ ಅರ್ಥ ಆಗ್ತದೆ ಗೊತ್ತಿಲ್ಲ, ವ್ಯತ್ಯಾಸ ಅರ್ಥ ಆಗ್ತದೆ ನಿಮಗೆ? व्यत्यास आप समझ पा रहे हैं? ಸಿದ್ಧರಾಗಿ आप तैयार हो ನೀವು जाइए. ಪ್ರವೇಶಿಸ್ಲಿಕ್ಕೆ ಹೋಗ್ತಾ ಇರುವಂತ ವರ್ಷ आप प्रवेश करने वाला साल ನಿನ್ನ ಪರಿಸ್ಥಿತಿಗೆ ಹೆದರಿ ಓಡಿ ಹೋಗುವ ವರ್ಷವಲ್ಲ. आपके हालात से डर कर भाग जाने वाला साल वो नहीं है. ನೀನು ಇರುವ ದೇಶದಲ್ಲಿ ಇರು, ನೀನಿರುವ ಪರಿಸ್ಥಿತಿ, ನೀನಿರುವ ಸ್ಥಳದಲ್ಲಿ ನೀನಿರು. आप जिस जगह में है उसी जगह में वास कीजिए. ಈಗಾಗಲೇ ನಿನ್ನ ದೇವರು ಬೇರೆ ದೇಶಕ್ಕೆ ಒಯ್ದಿದ್ರೆ अभी ही परमेश्वर ने अगर आपको दूसरे देश में ले गया है ತಿರುಗಿ तो ಬರೋದಕ್ಕೆ ನೋಡ್ಬೇಡ. वापस आने के लिए मत देखिएगा. ಅಲ್ಲಿ ಕಷ್ಟ ಇದ್ರೆ वहाँ पर कष्ट है तो निल्लू। वहीं पर रुकिए. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು. मैं सबसे नहीं कह रहा, नहीं. ನಿನ್ನ ಜ್ಞಾನಕ್ಕೆ ಅನುಗುಣವಾಗಿ ಯೋಚಿಸು. आपके ज्ञान के अनुसार आप सोचिए. ನಿನ್ನ ಸ್ಥಳದಲ್ಲಿ ನಿಂತ್ಕೋ. आपके जगह में खड़े रहिए, ಯಾಕಂದ್ರೆ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ, क्योंकि वो वायदा कर रहे हैं, ನಾನು ನಿನ್ನೊಂದಿಗೆ ಇದ್ದು. मैं तुम्हारे संग रहकर. ಯಾರಾದ್ರೂ ಹೇಳ್ತೀರಾ ನಾನು ನಿನ್ನೊಂದಿಗೆ ಇದ್ದು? क्या कोई कहेगा मैं तुम्हारे संग रहकर? ನಾನು ನಿನ್ನೊಂದಿಗೆ ಇದ್ದು, मैं तुम्हारे संग रहकर, ನಾನು ನಿನ್ನೊಂದಿಗೆ ಇದ್ದು, मैं तुम्हारे साथ रहकर, ನಾನು ನಿನ್ನೊಂದಿಗೆ ಇದ್ದು मैं तुम्हारे साथ रहकर